ಹಾಯ್ ನೋಡ್ರಿ, ಇವತ್ತು ಶ್ರಾವಣ ಸೋಮವಾರ, ಕಡೆ ಸೋಮವಾರ. ಇವತ್ತೇನೈತಿರ್ಲ ಮನೆ ಒಳಗೆ ಬೇಳೆ ಹಾಕಿ ಕಡಬ ಮಾಡ್ಕೊಂಡೀವ್ರಿ. ಕಡಬ ಮಾಡ್ಕೊಂಡು ಏನೈತಿರ್ಲ ನಮ್ಮ ತೋಟದಲ್ಲಿ ಇರ್ತಕ್ಕಂಥ ಹೆಣ್ಗರಾಯಿ ಆಯಿಗೆ ಬಾಣ ತೋರ್ಸಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ನೋಡ್ರಿ ಬಾಯಿ, ನೋಡ್ರಿ ಬಾಯಿ ಒಳಗೆ ನೀರು ಎಷ್ಟು ತುಂಬ್ಯಾವ ನೋಡ್ರಿ, ಫುಲ್ ತುಂಬ್ಯಾವ. ಆ ಕಡೆ ನೋಡ್ರಿ ಗೊಂಜಾಳ ಮೆಕ್ಕೆಜೋಳ ಥರ ಅದಕ್ಕೆ ಗಾಳಿ ನೋಡ್ರಿ, ವಾತಾವರಣ ನೋಡ್ರಿ ಎಷ್ಟು ಮಸ್ತ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಬಂದೀವಿ ನಾವೀಗ ಬಾಣ ತೋರ್ಸಕ್ಕೆ ಬಂದೀವ್ರಿ. ಇಲ್ಲಿ ನೋಡ್ರಿ ಬಾಣ ತೋರಿಸಿದೆ. 7 ಮಕ್ಕಳ ತಾಯಿ ಅತ್ತಾರ್ರಿ. ನಾವು ಹೆಣ್ಗರಾಯಿ ಐತೀವಿ. ಹೆಣ್ಗರಾಯಿಗೆ ಬಾಣ ತೋರ್ಸಕ್ಕೆ ಬಂದಿದ್ದೀವಿ ನೋಡ್ರಿ. ಇಬ್ಬರು ಕೂಡಿ ಬಾಣ ತೋರಿಸಿದ್ದೀವಿ. ಬಾಣ ತೋರ್ಸೋದು ಆಯ್ತು ರೀ, ಈಗ ಮುಗೀತು ನೋಡ್ರಿ. ಎಷ್ಟು ಮಸ್ತ್ ಐತಿ ಈಗ ದೇವ್ರ ಗುಡಿ. ಏಳು ಮಕ್ಕಳ ತಾಯಿ ರೀ. ಇಲ್ಲಿ ಸೀಮೆ ಒಳಗೆ 2 ಊರು ನಡಬಾರಕ ಸೀಮೆ ಒಳಗೆ ಅದ ರೀ ಗುಡಿ. ಇಲ್ಲಿ ಏನಂತಿಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಭಕ್ತಾದಿಗಳು ಬಂದು ಅಮಾವಾಸ್ಯೆ ದಿವಸ ಆಗಲಿ, ಶುಕ್ರವಾರ ಮತ್ತು ಮಂಗಳವಾರ ಬಂದು ಕಾಯಿ ಬಾಣ ಕರ್ಪೂರ ಎಲ್ಲವನ್ನು ಮಾಡ್ತಾರೆ ನೋಡಿರಿ. ಬಾಣ ತೋರಿಸೋದು ಆಯಿತು. ಈಗ ಮತ್ತೆ ನಾವು ಏನಂತಿಲ್ಲ ಊರ ಕಡೆ ಹೊಂಟಿವ್ರಿ. ನಾವು ಊರೊಳಗೆ ಏನಂತಿಲ್ಲ ಎಲ್ಲ ದೇವರಿಗೆ ಬಾಣ ಕೊಡ್ಬೇಕಂತಂದೈತಿ. ನೋಡೋಣ ಬರ್ರಿ. ಇಲ್ಲಿ ನೋಡಿರಿ ಬಾಯಿ, ನೋಡಿರಿ ಬಾಯಿ ಒಳಗೆ ನೀರು ನೋಡಿರಿ ಎಷ್ಟು ತುಂಬ್ಯದ ನೋಡ್ರಿ. ಇಲ್ಲಿ ಈ ನೀರು ನೋಡಿದ್ರೆ ಏನಂತಿಲ್ಲ ಬಾಯಿ ಒಳಗೆ ಈಚಾಡ್ಬೇಕು ಅನ್ಸ್ತೈತೆ ರೀ. ಹಳ್ಳಿ ನೆನಪುಗಳನ್ನ ನೆನಪಾಗ್ತಾವ. ಸಾವಕಾಶ ನಡಿ, ಕೆಸರೈತಿ ಬಡ್ಡ್ಯಾಗ ಜರದ ಟಬಕ್ಕನಿ ಬಿದ್ದಿ. ಮತ್ತು ಇದು ನಮ್ಮ ತೋಟಕ್ಕೆ ಹೋಗೋ ಹಾದಿ ಪಕ್ಕದಾಗ ಏನಂತಿರಲ್ಲ ಉಳ್ಳಾಗಡ್ಡಿ ಹಾಕ್ಯಾರ ನೋಡ್ರಿ. ಇಲ್ಲಿ ಉಳ್ಳಾಗಡ್ಡಿ ಬಿತ್ತಾರ. ಈ ಕಡೆ ಏನಂತೀವಿ ಗೊಂಜಾಳ ಐತ್ರಿ. ಎಮ್ಮಿಗಳಿಗೆ ಅದನ್ನ ಮೇವಾದ ಹಾಕಿಯಲ್ಲ, ಎಂಡಿಯ ಸರ್ಸ್ಬೇಕಲ್ಲ. ನೋಡಾಕತ್ತಾವ ಈ ಕಡೆ. ನೋಡು ಮೇವ ಹಾಕಿಲ್ಲ ನಿಮಗ. ಎಂಡಿ ನೋಡೋದು ಕಾಲಾಗ. ಮೇವು ಹಾಕ್ಬೇಕ ನಿನಗೆ? ಮೇವು ಹಾಕ್ರಿ ಎಮ್ಮೆಗಳು ಅಂತ ನೋಡತ್ತಾವ. ಮೇವು ಇಲ್ಲ ಏನಿಲ್ಲ. ಮೇವು ನೋಡ್ರಿ ಅಲ್ಲಿ ಒಗ್ಯಾನ ಹೋಗಿದ್ದ ಆತು ನೋಡ್ರಿ. ಒಗ್ಯಾನ ಹೋಗ್ಕೊಂಡು ಬಂದಳು ಮುಂಜಾನೆ ಹಿಡ್ದ. ಇವತ್ತು ಕೆಲಸ ಭಾಳ ಐತ್ರಿ. ಯಾಕಂದ್ರೆ ಶ್ರಾವಣ ಸೋಮವಾರ, ಕಡಿ ಸೋಮವಾರ, ಅಮಾವಾಸ್ಯೆ ಕೂಡ ಜಾಸ್ತಿ ಇತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಮುಸುರಿ ಅದೆಲ್ಲ ತೊಳೆದು ಒಗ್ಯಾನ ಹೋಗೋದು. ಒಗ್ಯಾಕತ್ತಾಳ, ಒಣಾಕತ್ತಾಳು. ಇಲ್ಲಿ ಬಾ, ಇಲ್ಲಿ ಈಗಲೇ ಆತ ನೋಡ್ರಿ ಆ ಕಡಿ. ಅವು ನೋಡ್ರಿ ಊರಾಗ ಹೋಗಿ ದೇವ್ರಿಗೆ ತೋರ್ಸ್ಕೊಂಬಂದಿವಿ, ಬಾಣ ತೋರ್ಸ್ಕೊಂಬಂದಿವಿ ನೋಡ್ರಿ. ಇಬ್ರು ಕೂಡ ಹೋಗಿದ್ದೀವಿ ಗಾಡಿ ಮೇಲೆ. ದೇವ್ರಿಗೆ ಹೋಗಿ ಬರಾಟ್ಲೆ ಮನಸ್ಸಿನಲ್ಲಿ ಒಂದು ಏನೋ ಒಂಥರ ಒಳ್ಳೆ ಭಾವನೆಗಳು ಬಂದಿರ್ತಾವ. ನೋಡ್ರಿ ನಗು ಮುಖ ನೋಡ್ರಿ ಎಷ್ಟು ಮಸ್ತ್ ಐತಿ. ಟೈಮ್ 2 ಗಂಟೆ ಆಗೈತ್ರಿ, ನಿದ್ದೆ ಬರತಾವು. ಇದಕ್ಕಿಂತ ಮುಂಚೆ ಏನೈತಿರಲಿಲ್ಲ, ನಾವೀಗ ಊರಾಗ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದೀವಿ ನೋಡ್ರಿ. ಎಲ್ಲ ದೇವ್ರಿಗೆ ಹೋಗಿ ಬಂದೀವು. ಹೋಗಿ ಬಂದಿರ್ಲಿ ಮತ್ತೇನು ಕೇಳ್ತೀರಿ, ಹೇಳಾತಿರ್ಲಿ ನೀವು. ದೇವ್ರ ಗುಡಿಯಾಗ ಹೋಗಂಟ್ಲೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ಒಳ್ಳೆ ವಾತಾವರಣ ಕೂಡ ಇರ್ತೈತಿ ಅಲ್ಲಿ. ಅಗದಿ ನೆಮ್ಮದಿ ಇರ್ತೈತಿ, ಮಸ್ತ್. ಮತ್ತು ಇವತ್ತೇನೈತಿರಲ್ಲ ಲಕ್ಷ್ಮೀ ದೇವಿ ಗುಡಿಗೆ ಹೋಗಿದ್ದೀವಿ. ಅಲ್ಲಿ ಏನೈತಿರಲ್ಲ ಡೊಳ್ಳಿನ ಪದ ಹಾಡುಣಿಕೆ ಕೂಡ ಇದ್ದು ಇನ್ನೂ ಚಾಲು ಅದಾವ್ರಿ. ಅವು ಸಾಯಂಕಾಲ 7 ಗಂಟೆ ತನಕ ಇರ್ತಾವೆ. ನಾವು ಕುಂಡ್ರಲಿಲ್ಲ, ಒಂದು ಸ್ವಲ್ಪ ಕೆಲಸ ಇತ್ತು. ಮತ್ತು ಆ ನಂತರ ಹೋಗ್ತೀನಿ ನಾನು 3 ಗಂಟೆ ಕದ ಹೋಗ್ತೀನಿ. 6-7 ಗಂಟೆ ತನಕ ಇರ್ತಾವೆ. ಏನು ಹೇಳತ್ತೆ ಹೆಂಗೆ ಕನ್ಸಿದ. ಇವತ್ತೇನೈತಿರಲ್ಲ ನೀವು ಕೂಡ ದರ್ಶನ ಮಾಡಿರ್ಬೇಕು. ಅಮಾವಾಸ್ಯೆ ಐತಿ. ಅಮಾವಾಸ್ಯೆ ದಿವಸ ಎಲ್ಲ ದೇವರಿಗೆ ದರ್ಶನ ಮಾಡಿರ್ಬೇಕಂತ ಅಂದ್ಕೊಂಡಿವಿ. ನಾವು ಕೂಡ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಯಾಗ ಬಂದು ಕೂತೀವಿ ನೋಡ್ರಿ.
ಏನ ನೋಡೇ ಇಲ್ಲ ನೆಟ್ 50 ಆಯ್ತಾನ ನೋಡೇ ಇಲ್ಲ ನೋಡ್ಲಿಕ್ಕೆ ನಾವು ನೋಡ್ಲಿಕ್ಕೆ ಏನದು ಮನ್ಯಾಗ ಹುಡುಗರು ನೋಡಿದ್ರೆ ಆಯ್ತಿಲ್ಲನ ಅವ್ರೇ ನೋಡ್ತಾರ ನೋಡಿದಾಗ ಆಗಿರ್ತೈತಲ್ಲ ಅದು ನೋಡ್ಯಾರ ಅಂತ ani ಕಾಶಿ ಮುತ್ಯ ತೋರ್ಸೋಮಾನಿ ಎಲ್ಲಿ ಇಲ್ಲಿ ಕಾಶ್ಲಿ ಮುತ್ಯಾಗ ಅಂಕೋದ್ ಹೋಗಿದ್ರಲ್ಲ ಮತ್ತೆ ಇನ್ನು ಹಂಗ ಅಲ್ಲಿ ಹೆಣ್ಗಾರ ಆಗಿಗೊಟ್ಟ ಮತ್ತು ಇಲ್ಲಿ ಕಾಶ್ಲಿಂಗೋಟ್ ತೋರ್ಸ್ಕೊಂಡ ಊರಾಗ ಅದು ಮತ್ತು ಮನೆಗೆ ಬಂದು ಊರಾಗ ಹೋದಿವ ಮತ್ತೆ ತೋರ್ಸ್ಲಾಕ ಊರಾಗ ತೋರ್ಸ್ಕೊಂಬಂದಿವಿ ಹೋಗಿ ಸಚ್ಚ ಪಜ್ಜ ಎಲ್ಲ ಗ್ಯಾಂಗ್ ಐತೆ ಅಲ್ಲಿ ಮ್ಯಾಲ 4 ಮೇಡಿನ ನಡ್ಯಾಕ್ಯಾರು ಅದ್ರ ಮ್ಯಾಲ ಕರಿತಟ್ಟು ಹಾಕ್ಬಿಟ್ಟಾರ ಈಗ ಆತೀಗ ತಯಾರಾದ ಗಣಪತಿ ಅದ ಅದಕ್ಕೆ ಹಂಗೆ ಮಾಡ್ಯಾರ ಅದನ್ನ ಹಾಂ ಏ ತೊಗರಿ ಕಿಲೋ ಹಾಕ್ರ ಹಾಕಿದ್ದಲ್ಲ ಬಾ ಬಾ ನಮ್ಮ ಅಮೃತನ ಮಮ್ಮಿ ಏನೈತಿರ್ಲಿ ಅದೇ ತೊಗರಿ ಕೀಳಾಕ್ ಹೋದಳ್ರಿ ಒಂದು ಸ್ವಲ್ಪ ತೊಗರಿ ಬಾದಾಗೈತಿ ಅದನ್ನ ಕಿತ್ಕೊಂತಂದ ಆಡುಗಳಿಗೆ ಹಾಕಬೇಕಂತಂದ ಕೀಳಾಕ್ ಹೋದಳು ನಾವೇನು ಮಾಡಾಕತ್ತೀವಪ್ಪ ಅಂದ್ರೆ ಇಲ್ಲಿ ಮನ್ಯಾಗ ಕೂತ ವಿಡಿಯೋ ಒಂದು ಸ್ವಲ್ಪ ಉಳತ್ರಿ ಅದನ್ನ ಸ್ವಲ್ಪ ಎಂಡ್ ಮಾಡ್ಬೇಕಂತಂದ ಕೂತೀವ್ರಿ ಇವತ್ತೇನೈತಿರ್ಲಿ ರೀ ಅಮಾವಾಸ್ಯೆ ಶ್ರಾವಣ ಅಮಾವಾಸ್ಯೆ ಅಲ್ರಿ ಎಲ್ಲ ದೇವರ ದರ್ಶನ ಮುಗಿಸ್ಕೊಂಡು ಬಂದೀವ್ರಿ ಊರಾಗ ಹೋಗಿ ಊರಾಗ ಏನೈತಿಲ್ಲ ಮೊದಲಿಗೆ ಏನೈತಿ ದುರ್ಗಾದೇವಿ ದರ್ಶನ ಮಾಡಿದೀವಿ ಆದಾಗ ಗಂಟ್ಲೆ ಏನೈತಿ ಹನುಮಂತರಾಯನ ದರ್ಶನ ಮಹಾಲಕ್ಷ್ಮಿ ದೇವಿ ದರ್ಶನ ಆಯಿತು ಅಂಬಾಭವಾನಿ ದರ್ಶನ ಕೂಡ ಮುಗಿಸ್ಕೊಂಡ ಸೀದಾ ಏನಂತಲೇ ಮನೆಗೆ ಬಂದಿವಿ ಮನೆಗೆ ಬಂದು ಕುಂತ ಒಂದು ಸ್ವಲ್ಪ ನೀರು ಅದು ಕುಡಿದೀವಿ ನೀರು ಕುಡಿತಾ ಆಯಿತು ನೀರು ಕುಡಿದ ಮೇಲೆ ಏನಂತಿರ್ಲಿ ಅವ್ರ ಮಮ್ಮಿ ಅಂತ ತೊಗರಿ ಕೀಳಾಕ್ ಹೋದಳು ನಾವು ಈ ಇಡುವೆ ಮಾಡಿದೀವ್ರಿ ಇಲ್ಲಿಗೆ ಏನಂತಿರ್ಲಿ ನಿಮಗೆ ಹೆಂಗೆ ಅನಿಸ್ತಾನೆ ಅದನ್ನು ಕಮೆಂಟ್ದಾಗ ಹೇಳ್ರಿ ನೀವು ಕೂಡ ದರ್ಶನ ಮಾಡಿದ್ರೆ ಕಮೆಂಟ್ದಾಗ ತಿಳಿಸ್ರಿ ಥ್ಯಾಂಕ್ ಯು ನಮಸ್ಕಾರ ಬಾಯ್ ನಮ್ಮ ಬಾಯ್